ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಮಹಂ ಭಜೆ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಎಂಬಂತಹ ಮಾಸ ಭವಿಷ್ಯಗಳನ್ನು ನಾವು ಗಮನಿಸೋಣ. ನೋಡಿ, ನಾವು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಇರಬಹುದು. ಹಾಗಾಗಿ ಗೋಚಾರದಲ್ಲಿ ಗ್ರಹಸ್ಥಿತಿಯನ್ನು ನೋಡಿ ಹೇಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಯಾಕಂದರೆ ಈಗ ನಿಮಗೆ ಇಷ್ಟು ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಶನಿ, ಹಾಗೆ ಪಂಚಮ ರಾಶಿಯಲ್ಲಿ ರಾಹು, ಷಷ್ಠ ರಾಶಿಯಲ್ಲಿ ಕುಜ, ಸಪ್ತಮ ರಾಶಿಗೆ ಗುರು. ನೋಡಿ, ಗುರು ಬಹಳ ಒಳ್ಳೆಯದು, ಯಾಕಂದರೆ ಗುರುವಿನ ದೃಷ್ಟಿ ನಿಮಗೆ ಬಂದಿದೆ. ಸಪ್ತಮ ರಾಶಿಯಲ್ಲಿ ಗುರು, ಅಷ್ಟಮ ರಾಶಿಯಲ್ಲಿ ರವಿ ಬುಧ ಶುಕ್ರರು ಅಷ್ಟಮ ರಾಶಿಯಲ್ಲಿದ್ದಾರೆ. ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ವೈಶಾಖ ಮಾಸದ ಕೊನೆಗೆ ಹಾಗೆ ಜ್ಯೇಷ್ಠ ಮಾಸದ ಆರಂಭದಲ್ಲಿ ಇದು ಬರುವಂತಹ ತಿಂಗಳು ಇದು. ನೋಡಿ, ನಮಗೆ 6ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಇದೆ. ಹಾಗೆ 7ನೇ ತಾರೀಕಿಗೆ ಚಂದ್ರದರ್ಶನ. ಹಾಗೆ 15ನೇ ತಾರೀಕಿಗೆ ಪುಣ್ಯಕಾಲ, ಸಂಕ್ರಾಂತಿ ಪುಣ್ಯಕಾಲ ಇದೆ. ಸ್ನಾನಾದಿಗಳನ್ನು ಮಾಡಬಹುದು. ಪ್ರತಿ ತಿಂಗಳೂ ಕೂಡ ನಮ್ಮ ಸಂಕ್ರಾಂತಿ ಬರ್ತಾ ಇರ್ತದೆ. ಹಾಗೆ 18ನೇ ತಾರೀಕಿಗೆ ನಿರ್ಜಲ ಏಕಾದಶಿ, 18, 17 ಎರಡೂ ಕೂಡ ಇದೆ. ಅದರಲ್ಲಿ ಭಾಗವತರು, ಸ್ಮಾರ್ತರು, ಹೀಗೆ ಬಹಳ ಸಂಪ್ರದಾಯಗಳಿದ್ದಾವೆ. ಹಾಗಾಗಿ ಯಾರ್ಯಾರು ಯಾವ್ಯಾವ ಆಚರಣೆ ಮಾಡಬೇಕು ಆ ದಿವಸ ಆಚರಣೆ ಮಾಡುವಂಥದ್ದು ಒಳ್ಳೆಯದು. 19ನೇ ತಾರೀಕಿಗೆ ಪ್ರದೋಷ. ಹಾಗೆ 21ಕ್ಕೆ ಫಲಪುಣ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ನೋಡಿ, ಎಷ್ಟೋ ಸಲ ತಿಂಗಳಲ್ಲಿ ನಾನು ಹೇಳಲಿಕ್ಕಿದ್ದೇನೆ, ಈ ಪ್ರದೋಷ ಪೂಜೆ ಮಾಡಿ ಅಂಥೇಳಿ. 19ನೇ ತಾರೀಕಿಗೆ ಪ್ರದೋಷ ಇದೆ. ನೀವು ಜಗತ್ತಿನಲ್ಲಿ ಎಲ್ಲವನ್ನು ಗೆಲ್ಲಬೇಕು ಅಂದರೆ ಪ್ರದೋಷ ಪೂಜೆ ಮಾಡುವುದನ್ನು ಹಿಡ್ಕೊಳ್ಳಿ. ಪ್ರದೋಷ ಪೂಜೆ ಮಾಡಿದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಏನೇನು ಹಬ್ಬ ಹರಿದಿನಗಳಿದೆ, ಪ್ರದೋಷ ಯಾವತ್ತಿದೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಇದರಿಂದ ಕೆಲವು ಜನಕ್ಕೆ ಅನುಕೂಲ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಪ್ರದೋಷ ಅಂತ ನಾನು ಯಾವಾಗ ಟಿಕ್ ಮಾಡಿ ಹೇಳಿರ್ತೇನೆ, ಈ ತಿಂಗಳಲ್ಲಿ 19ನೇ ತಾರೀಕಿಗೆ ಪ್ರದೋಷ ಇದೆ. ಅಂದರೆ ಪ್ರದೋಷದ ದಿವಸ ಸಾಯಂಕಾಲ ಸಾಮಾನ್ಯ ಒಂದು 5:30 ಇಂದ 7 ಗಂಟೆ ಒಳಗಡೆಗೆ ಇಡೀ ಬ್ರಹ್ಮಾಂಡದ ಯಾವ್ಯಾವ ದೇವತೆಗಳು ಅಥವಾ ಯಾವ ದೇವರು ಅಂತ ನಾವು ಅಂದ್ಕೊಳ್ತೇವೋ ಅಂತಹ ಎಲ್ಲ ದೇವರು ಕೂಡ ಈಶ್ವರನನ್ನು ಸೇವೆ ಮಾಡ್ತಾ, ಈಶ್ವರನ ಜೊತೆಗೆ ಭಜನೆ ಮಾಡ್ತಾ ಇರ್ತಾರೆ ಅಂಥೇಳಿ ಶಾಸ್ತ್ರವಚನ ಇದೆ. ಹಾಗಾಗಿ ಈ ಪ್ರದೋಷ ಪೂಜೆ ಬಹಳ ಮುಖ್ಯವಾದಂಥದ್ದು. 22ನೇ ತಾರೀಕಿಗೆ ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ. 25ನೇ ತಾರೀಕು ಸಂಕಷ್ಟರ ಚತುರ್ಥಿ ಇದೆ. ಹೀಗೆ ಹಬ್ಬ ಹರಿದಿನಗಳೆಲ್ಲ ಇದ್ದಾವೆ. ಇನ್ನು ನಕ್ಷತ್ರಗಳು ಯಾವುದಪ್ಪ ಅಂತ ನೋಡ್ಲಿಕ್ಕೆ ಹೋದರೆ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯವರಿಗೂ ಕೂಡ ನೀವು ನೋಡ್ತಾ ಇರಿ, ನಕ್ಷತ್ರಗಳಲ್ಲಿ ಏನೇನು ಶುಭವಾಗುತ್ತೆ, ಅನುಕೂಲ ಆಗುತ್ತೆ, ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ನೋಡೋಣ, ಈ ತಿಂಗಳಲ್ಲಿ ನಿಮಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಜ್ಯೇಷ್ಠ ಮಾಸ ಆದದ್ದರಿಂದ ಅಷ್ಟು ಶುಭ ಅಲ್ಲ. ಹಾಗಿದ್ದಾಗೂ ಕೂಡ 10ನೇ ತಾರೀಕೊಂದು ಬಹಳ ಒಳ್ಳೆಯದೇ ಇದೆ, ಯಾಕಂದರೆ ಪುಷ್ಯ ನಕ್ಷತ್ರ ಇದೆ, ಅದು ಮಾಡಿಕೊಳ್ಳಿ. ಆನಂತರದಲ್ಲಿ 20ನೇ ತಾರೀಕು ಗುರುವಾರ ಅನುರಾಧ ನಕ್ಷತ್ರ ಇದೆ. ಹಾಗಾಗಿ ಆ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹೀಗೆ ಅಂದರೆ ತೀರಾ ತೊಂದರೆ ಇಲ್ಲದೇ ಇದ್ದರೂ ಕೂಡ ನಡ್ಕೊಂಡು ಹೋಗ್ತದೆ ಅಂಥೇಳಿ ಹೇಳಬಹುದು. ಯಾಕಂದರೆ ಜ್ಯೇಷ್ಠ ಮಾಸ ತ್ರಿಜ್ಯೇಷ್ಠಂ ವರ್ಜಯೇತ್, ಅಂದರೆ 3 ಜ್ಯೇಷ್ಠ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಮದುವೆ ಮುಹೂರ್ತಗಳಿಗೆಲ್ಲ ಅಷ್ಟೊಂದು ಹೇಳಿಲ್ಲ. ಮತ್ತು ಗುರು ಸ್ವಲ್ಪ ಹಸ್ತಂಗತನಾದ್ದರಿಂದ ಮಾಡಲೇಬೇಕು ಅಂತಂದರೆ ಗುರು ಶಾಂತಿ, ಗುರು ಪೂಜೆಗಳನ್ನೆಲ್ಲ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ನೋಡೋಣ ಏನೇನು ವೃಶ್ಚಿಕ ರಾಶಿಯವರಿಗೆ ಶುಭ ವಾತಾವರಣಗಳಿದೆ ಅಂತ. 1ನೇ ವಾತಾವರಣ ಏನಪ್ಪ ಅಂತಂದರೆ, ಷಷ್ಠದಲ್ಲಿರುವಂತಹ ಗುರು ಸಪ್ತಮ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಯಾವ್ಯಾವ ಕೆಲಸ ಕಾರ್ಯಗಳು ನಿಂತು ಹೋಗಿತ್ತೋ, ಇದು ಆಗಲ್ಲ, ಇದು ಸಿಗಲ್ಲ, ಇದು ನಿಮ್ಮ ಹತ್ರ ಇಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ರೋ ಅದೆಲ್ಲ ನೀವು ಇದೆಲ್ಲ ಹರಿದು ಬರ್ತಾ ಇದೆ. ನೋಡಿ, ಬಹಳ ಒಳ್ಳೆಯದಲ್ವ ಇದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲ ಆಗತ್ತೆ ಅಂಥೇಳಿ, ಕೊನೆ ಯಾವುದೂ ಸಿಗುವುದಿಲ್ಲ, ಹಾಗಾಗ್ತಾ ಇರ್ತದೆ. ಆದರೆ ಈ ತಿಂಗಳಲ್ಲಿ ನೀವಿದ್ದಲ್ಲ ಅದೆಲ್ಲ ಬರ್ತಾ ಇದೆ. ಭಾಳ ಶುಭವನ್ನು ಉಂಟು ಮಾಡುವಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ನಿಂತಹ ಕೆಲಸಗಳು ವೃದ್ಧಿಯಾಗುವಂಥದ್ದು. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಶುಭ ಅಂತ ಹೇಳ್ಬೋದು. ಈ ರಾಶಿಯವರಿಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಂದರ್ಭ. ನಿಮಗೆ ಎಲ್ಲ ರೀತಿಯಾಗಿ ಅವಕಾಶಗಳು ಕೂಡ ದೈವಾನುಗ್ರಹ ಇದೆ, ಗ್ರಹಗಳ ಅನುಗ್ರಹ ಇದೆ. ಸರ್ವೇಶ್ವರಾಣಾಂ ಗುರು ಒಬ್ಬನು ಸಪ್ತಮದಲ್ಲಿದ್ದಾನೆ. ಹಾಗಾಗಿ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ನಿಮಗೆ ಎತ್ತಿದ ಕೈಯೇ ಜಯವೇ, ಅದರಲ್ಲಿ ಯೋಚನೆ ಮಾಡುವಂಥದ್ದಿಲ್ಲ. ಹಾಗೆ 3ನೇದಾಗಿ ಕೃಷಿಕರಿರಬಹುದು, ಅಥವಾ ವ್ಯವಹಾರ ಮಾಡ್ತಾ ಇರುವಂಥವರು, ಅಥವಾ ಬಿಲ್ಡರ್ ಇರಬಹುದು. ನಿಮಗೆ ಏನೋ ಒಂದು ದುಡ್ಡಿನ ಸಮಸ್ಯೆಗಳಾಗಿದೆ, ಅಥವಾ ಯಾವುದೋ ಒಂದಿಷ್ಟು ದುಡ್ಡು ಬಂದುಬಿಟ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಬರ್ತಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೆ ಅಂಥವ್ರಿಗೆ ಕೂಡ ಬಹಳ ಒಳ್ಳೆಯದಾಗತ್ತೆ. ವಾತಾವರಣಗಳು ಕೂಡ ಒಳ್ಳೆ ರೀತಿಯಾಗಿ ಬರುತ್ತೆ ಅಂತ ಹೇಳಬಹುದು. ಪಂಚಮದ ರಾಹು, ಹಾಗಂತೇಳಿ ಸ್ವಲ್ಪ ಆರೋಗ್ಯ ನೀವೇ ಕೆಡಿಸ್ಕೊಂಡಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರಯತ್ನಗಳನ್ನು ಮಾಡಿ. ಚರ್ಮದ ಸಂಬಂಧವಾದಂತಹ ವ್ಯಾಧಿಗಳು ಬರುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿದೆ, ಹೊರಗಡೆ ಮಳೆ ಸುರಿತಾ ಇದೆ, ಆದರೆ ಬಾಯಿ ಹುಣ್ಣಾಗೋ, ಹೊಟ್ಟೆಲ್ಲ ಹೀಟ್ ಆಗೋ, ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು, ಮಲಮೂತ್ರದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು
ನೋಡಿ ಗುರು ಏನೋ ಸಪ್ತಮಕ್ಕೆ ಬಂದಿದ್ದಾನೆ, ಆದರೆ ಅಷ್ಟಮದಲ್ಲಿ ರವಿ ಬುಧ ಶುಕ್ರರಿದ್ದಾರೆ. ಅದೆಲ್ಲ 12ನೇ ತಾರೀಕು 14ನೇ ತಾರೀಕಿನವರೆಗೆ ಮಾತ್ರ ಇರ್ತಾರೆ, ಇದು ಗಮನಿಸಬೇಕು. ಹಾಗಾಗಿ 12 ಅಥವಾ 14ನೇ ತಾರೀಕಿನವರೆಗೆ ಸ್ವಲ್ಪ ಚೂರು ವಿಳಂಬ ಆದರೂ ಕೂಡ ತಿಂಗಳದ ಕೊನೆಯಲ್ಲಿ ಇನ್ನೊಂದು 15 ದಿವಸ ಉಳ್ಕೊಂಡಿದೆ. 15 ದಿವಸದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಮುಂದೆ ಹೋಗುತ್ತೆ. ಅದೇನಪ್ಪ ಅಂತಂದರೆ, ಒಂದು ಪಿತ್ರಾರ್ಜಿತವಾದಂಥ ಏನಾದರೂ ವ್ಯಾಜ್ಯಗಳು ಕಿರಿಕಿರಿಗಳಿದ್ದರೆ, ತಂದೆಗೆ 4 ಜನ ಅಣ್ಣ ತಮ್ಮಂದಿರಿದ್ದರೆ 4 ಜನ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆವಾಗ ಕೊನೆಗೆ ಯಾರೋ ಒಂದು 3 ಜನ ಸೇರಿ ಒಬ್ಬರನ್ನು ಒಪ್ಪಿಸಿ ಏನೋ ಬಗೆಹರಿಸುವಂಥ ಪ್ರಯತ್ನಗಳಾಗುತ್ತೆ. ಮತ್ತು ನೀವು ಯಾವುದೋ ಒಂದು ವ್ಯಾಜ್ಯ ಸರಿಹ ಮಾಡಬೇಕು ಅಂಥೇಳಿ ಅನುರಾಧ ನಕ್ಷತ್ರದವರು ಅಥವಾ ಜ್ಯೇಷ್ಠ ನಕ್ಷತ್ರದವರು ಹೋಗಿರ್ತೀರಿ, ಆದರೆ ಅದೆಲ್ಲ ನಿಮ್ಮ ಮೂಲಕವಾಗಿ ನಿಮ್ಮ ನೇತೃತ್ವದಲ್ಲಿ ಒಳ್ಳೆಯದಾಗ್ತದೆ. ಅಥವಾ ಧಾರ್ಮಿಕವಾಗಿ ಏನೋ ಒಂದು ದೊಡ್ಡ ಫಂಕ್ಷನನ್ನು, ಕಾರ್ಯಕ್ರಮವನ್ನು, ಈವೆಂಟನ್ನು ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ, ಅದಕ್ಕೆ ಯಾಕೋ ಇಲ್ಲಿ ಪರ್ಮಿಷನ್ ಸಿಗಲ್ಲ, ಒದ್ದಾಟ ಮಾಡ್ತಾ ಇರ್ತೀರಿ, ಆ ಪರ್ಮಿಷನು ಸಿಗುತ್ತೆ, ಒಳ್ಳೆಯದಾಗ್ತದೆ. ಮತ್ತು ನಿಮಗೆ ಆದಷ್ಟು ಈ ತಿಂಗಳಲ್ಲಿ ಶಕುನಗಳು ಒಳ್ಳೆಯ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ನೀವು ಹೋಗ್ತಾ ಇರುವಂಥ ಸಂದರ್ಭಕ್ಕೆ ಸಣ್ಣ ಮಳೆ ಹನಿ ಹಾಕುವಂಥದ್ದು, ಅಥವಾ ದೇವರಲ್ಲಿ ಕೈ ಮುಕ್ಕೊಂಡು ಭಗವಂತ ಒಳ್ಳೇದು ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದರೆ ಬಲಗಡೆಯಿಂದ ಹೋಗಿ ಬೀಳುವಂಥದ್ದು, ಅಥವಾ ಗುರುಗಳ ಕ್ಷೇತ್ರಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು. ಇದನ್ನು ನಮಗೆ ಎದುರಿಗೆ ಕಾಣದೇ ಇರಬಹುದು, ಆದರೆ ಒಳಗಡೆಗಿದೆಯಲ್ವಾ ದೈವಾನುಗ್ರಹ ಹೇಳುವಂಥದ್ದು ಆಗ್ತಾ ಇರ್ತದೆ. ದೈವಾನುಗ್ರಹ ಹೇಳುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ದೈವಾನುಗ್ರಹ ನಮಗೆ ಕ್ಷಣಕ್ಕೂ ಕೂಡ ಆಗ್ತಾ ಇರುತ್ತೆ, ಕ್ಷಣಕ್ಕೂ ಕೂಡ ಸಿಗ್ತಾ ಇರ್ತದೆ. ಆ ದೈವಾನುಗ್ರಹ ಯಾವಾಗೂ ನಮಗೆ ಕಾಪಾಡ್ತಾ ಇರ್ತದೆ. ಹಾಗಾಗಿ ನಿಮಗೆ ಗುರು ಒಬ್ಬನು ಬಂದಲ್ವ ನಿಮ್ಮ ರಾಶಿಗೆ, ಬಹಳ ಶುಭವಾದಂಥದ್ದು. ಮತ್ತು ನೋಡಿ, ರಾಶ್ಯಾಧಿಪತಿಯಾದಂಥ ಕುಜನ ಷಷ್ಠದಲ್ಲಿದ್ದಾನೆ, ಇದು ಒಳ್ಳೆಯದೇ. ರಾಶ್ಯಾಧಿಪತಿ ಕುಜ ಷಷ್ಠಕ್ಕೆ ಬಂದ ತಕ್ಷಣವೇ ಸ್ವಲ್ಪ ಈ ಕಲ್ಲಿನ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವರು, ಅಥವಾ ಸ್ವಲ್ಪ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥ ಇಂಥವರಿಗೆಲ್ಲ ಸ್ವಲ್ಪ ಸಾಲ ಆಗೋ ಅಥವಾ ತೊಂದರೆ ಆಗೋ, ಅಂಗಡಿ ಮುಚ್ಚಬೇಕು, ಯಾಕೋ ಬಿಸ್ನೆಸ್ಸೇ ಆಗ್ತಾಯಿಲ್ಲ ಅಂತಂದರೆ ಈ ತಿಂಗಳಿಂದ ಸ್ವಲ್ಪ ಬಿಸ್ನೆಸ್ ಆಗಲಿಕ್ಕೆ ಶುರುವಾಗುತ್ತೆ. ಯಾವುದೋ ಹಳೆಯ ಆರ್ಡ್ರ್ ಇದ್ದರೆ ಪುನಃ ಆರ್ಡ್ರ್ ಬರುತ್ತೆ. ಅಥವಾ ಎಲ್ಲ ನಿಮ್ಮ ಫರ್ಮ್ ಕ್ಲೋಸ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಎಲ್ಲ ಮುಗಿಸಿ ಅಪ್ಪ ಈ ವ್ಯವಹಾರವೇ ಸಾಕಪ್ಪ ಅಂತ ಅಂದ್ಕೊಂಡ್ರೆ ಇನ್ನು ಯಾವುದೋ ಒಂದು ದೊಡ್ಡ ಆರ್ಡ್ರ್ ಬರುತ್ತೆ, ಎಲ್ಲ ಸಾಲ ಎಲ್ಲ ಚುಕ್ತ ಆಗೋಷ್ಟು ಬರುತ್ತೆ ನಿಮಗೆ ಅಲ್ವಾ. ಹಾಗಾಗಿ ಶುಭ ಸೂಚನೆಗಳು ಬರ್ತಾ ಇದೆ, ಶುಭವಾದಂಥ ವಾತಾವರಣಗಳು ಬರ್ತಾ ಇದೆ. ವೃಶ್ಚಿಕ ರಾಶಿಯವರು ಒಂಥರ ಜಾಕ್ಪಾಟೆ, ನಿಮಗೆ ಎಲ್ಲಿ ಹೋದರೂ ಕೂಡ ನಿಮಗೆ ಜಯಕಾರ ಆಗ್ತಾ ಇದ್ದಾರೆ ನಿಮಗೆ ಅಲ್ವಾ. ಜಯಕಾರ ಹಾಕುವುದ ಗುರುವಿಂದ ಮತ್ತು ನಿಮ್ಮ ಮನಸ್ಸಿನ ಪ್ರಾಮಾಣಿಕವಾದಂಥ ಪ್ರಯತ್ನ, ಒಳಗಡೆಗೆ ಯಾವಾಗೂ ಮನಸ್ಸು ಶುದ್ಧಿ ಪ್ರಾಮಾಣಿಕವಾದಂಥ ಪ್ರಯತ್ನ ಇದ್ದರೆ ದೈವಾನುಗ್ರಹ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಕೆಲವೊಂದು ಸಲ. ಸ್ವಲ್ಪ ವೇಟ್ ಮಾಡುವಂಥ ಸಮಯ ನಿಮಗೆ ಕಳೀತು, ಒಳ್ಳೆ ರೀತಿಯಾದಂಥ ಸಮಯಗಳು ಕೂಡ ನಿಮಗೆ ಬರ್ತಾ ಇದೆ, ಆಗ್ತಾ ಇದೆ. ಇನ್ನು ನೋಡ, ಒಂದು 14 ಅಥವಾ 13ನೇ ತಾರೀಕಿನವರೆಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು. ಒಂದನೇದು ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಸ್ಕೂಲು ಕಾಲೇಜಿಗೆ ಎಲ್ಲಿಗೆ ನಿಮ್ಮ ಮಕ್ಕಳನ್ನು ಕಳಿಸಬೇಕು ನೋಡಿಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ನಾಳೆಗೆ ನಮ್ಮ ಮಕ್ಕಳದ್ದು ಹಾದಿ ತಪ್ಪಬಾರದು ಅಥವಾ ದಾರಿ ತಪ್ಪಬಾರದು, ಎಲ್ಲೋ ಅವರ ಸಮಸ್ಯೆಗೆ ನಾವೇ ಕಾರಣರಾಗಬಾರ್ದು. ನಾವು ಬಹಳ ಸುಖ ಸಂತೋಷಗಳನ್ನು ಮಕ್ಕಳಿಗೆ ಕೊಡಲಿರುವಂಥ ಪ್ರಯತ್ನ ಮಾಡಬಾರ್ದು. ಅವರು ಚೆನ್ನಾಗಿ ಓದಲಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ವ್ಯವಸ್ಥೆ ಮಾಡಬೇಕು. ಇಲ್ಲದೇ ದುಡ್ಡು ಖರ್ಚು ಮಾಡಿ ನಮ್ಮ ಕೈಲಿ ಸಾಲ ಶೂಲ ಮಾಡುವಂಥದ್ದಲ್ಲ. ಅವರವರ ಜವಾಬ್ದಾರಿ ಕಷ್ಟ ಕಾರ್ಯಗಳನ್ನು ಗೊತ್ತು ಮಾಡುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಬುಧನು ನಿಮ್ಗೆ ಅಷ್ಟಮದಲ್ಲಿದ್ದಾನೆ, ಅದು ಒಳ್ಳೆಯದಲ್ಲ. ಶುಕ್ರನು ಕೂಡ ಧನ ವ್ಯಯ ಮಾಡುವಂಥ ಗ್ರಹ ಇದ್ದಾನೆ. ಹಾಗಾಗಿ ನಿಮ್ಗೆ ಗೊತ್ತಿಲ್ಲದೇ ಇದ್ದಾಗ ಅನಿರೀಕ್ಷಿತವಾಗಿ ನಿಮಗೆ ದುಡ್ಡು ಖರ್ಚಾಗುವಂಥ ತಿಂಗಳು ಬರುತ್ತೆ. ಹಣ ಬಂದರೂ ಕೂಡ ಅನಿರೀಕ್ಷಿತವಾಗಿ ದುಡ್ಡು ಖರ್ಚಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಿತಮಿತಿಯಲ್ಲಿ ದುಡ್ಡು ಕಾಸು ಖರ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಜೊತೆಗಿದ್ದವರೆಲ್ಲರೂ ಒಳ್ಳೆಯವರಲ್ಲ, ಇದನ್ನು ನೀವು ಗಮನಿಸ್ಕೊಳ್ಳಿ. ಯಾಕಂದರೆ ಅನುರಾಧ ನಕ್ಷತ್ರದ ಇರಬಹುದು, ಎಲ್ಲರೂ ಕೂಡ ನೀವು ಈ ರಾಶಿಯವರೇ ಇರಬಹುದು, ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಳ್ತೀರಿ. ಆದರೆ ಒಳಗಿದ್ದವರೇ ಕೆಲವೊಂದು ಸಲ ಚೂರಿ ಹಾಕುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಹಾಗಾಗಿ ನೀವು ಬಹಳ ಹುಷಾರಿಕೆಯಿಂದ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಒಟ್ಟಿನಲ್ಲಿ ಜಯವನ್ನು ಕೊಡುವಂತಹ ತಿಂಗಳು ಅಂತ ಹೇಳಬಹುದು, ಸೌಭಾಗ್ಯಗಳನ್ನು ಕೊಡುವಂಥ ತಿಂಗಳು ಅಂತ ಹೇಳಬಹುದು, ಬಲವನ್ನು ಕೊಡುವಂಥ ತಿಂಗಳು ಅಂತೇಳಿ ಹೇಳಬಹುದು. ಇದಿಷ್ಟು ನಿಮಗೆ ಶುಭವಾದಂಥ ವಾತಾವರಣಗಳು. ನಕ್ಷತ್ರ ಪರಿಹಾರಗಳೇನು? ಒದ್ದಾಡ್ತಾ ಇದ್ದಂಥವರಿಗೆ ಒಂದನೇದಾಗಿ ವಿಶಾಖ ನಕ್ಷತ್ರ 4ನೇ ಪಾದ, ನೀವು ಶ್ರೀಕೃಷ್ಣನನ್ನು ಧ್ಯಾನ ಮಾಡಿ. ಮನೆ ಹತ್ತಿರದಲ್ಲೆಲ್ಲರೂ ಕೃಷ್ಣನ ದೇವಸ್ಥಾನ ಇದ್ದರೆ ಹೋಗಿರಿ, ಕೈ ಮುಗಿರಿ, ತುಳಸಿ ಅರ್ಚನೆ ಮಾಡಿ. ತುಳಸಿಯಿಂದ ಪ್ರೀತನಾದಂಥ ಕೃಷ್ಣನು ಒಳ್ಳೆಯದು ಮಾಡ್ತಾನೆ. ಹಾಗೆ ಅನುರಾಧ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನುರಾಧ ನಕ್ಷತ್ರದವರು ಇದನ್ನು ಪ್ರಯತ್ನ ಮಾಡಿ. ಇದಕ್ಕೆ ಮುಷ್ಟಿ ಭಿಕ್ಷೆ ಅಂತ, ಪ್ರತಿ ದಿವಸವೂ ಊಟ ಮಾಡುವಂತಹ ಪೂರ್ವದಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಒಂದು ಪಾತ್ರೆಗೆ ತೆಗೆದು ಹಾಕೋದು. 30 ದಿವಸಕ್ಕೆ ನಿಮ್ಮ ಜೂನ್ ತಿಂಗಳು ಮುಗಿಯುವವರೆಗೂ ಕೂಡ ಒಂದು 30 ಮುಷ್ಟಿ ಅಕ್ಕಿ ಆಗ್ತದೆ. ಅದನ್ನು ಎಲ್ಲ ಅನ್ನದಾನ ನಡೆಯುತ್ತೋ ಅಲ್ಲಿ ತೆಗೆದುಕೊಂಡು ಹೋಗಿಕೊಡಿ. ಇದು ಬಹಳ ಒಳ್ಳೆಯದು ಮಾಡುತ್ತೆ ನೋಡಿ. ಇದೆಲ್ಲ ಸಣ್ಣ ಸಣ್ಣ ಪರಿಹಾರಗಳಾದರೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಜ್ಯೇಷ್ಠ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿ ದಾಮೋದರ ದೇವರು, ಪ್ರತಿ ದಿವಸ ಹೋಗುವಾಗ ತುಳಸಿಗೆ ಪೂಜೆ ಮಾಡಿರಿ, ತುಳಸಿ ಕೈ ಮುಗಿರಿ. ಆ ತುಳಸಿ ಆ ಮಾತೆ ಅಮೃತವನ್ನು ನಿಮಗೆ ಕೊಡ್ತಾಳೆ. ಅಂದರೆ ತುಳಸಿಯಲ್ಲಿ ವಿಶೇಷವಾದಂಥ ಶಕ್ತಿ ಇದೆ, ಅನುಗ್ರಹ ಇದೆ, ಎಲ್ಲವನ್ನು ಕೂಡ ಮಾಡುವಂಥ ಆಶೀರ್ವಾದ ತುಳಸಿ ದೇವರಲ್ಲಿದೆ. ಹಾಗಾಗಿ ಆ ತುಳಸಿ ದಾಮೋದರನ ನಮಸ್ಕಾರ ಮಾಡಿ, ಆ ಭಗವಂತನ ಅನುಗ್ರಹವಾಗಲಿ, ಜಯವಾಗಲಿ. ಯಾರು ಲೈಕ್ ಮಾಡಿಲ್ಲ ಅಂತವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.